ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇಂದು ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮಾಧಿಕಾರಿಗಳಾದ ಗಿರೀಶ್ ವಿ ಪಾಟೀಲ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬಾನುಲಿಯ ಭಿತ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ನೆನಪಿನ ಬುತ್ತಿಯನ್ನ ಕಟ್ಟಿಕೊಂಡು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋನಲ್ಲಿ ಇದ್ದಾರೆ ಬಹಳ ಮಿತಭಾಷಿ, ಸೌಮ್ಯ ಸ್ವಭಾವದ ಹಿರಿಯ ಅಧಿಕಾರಿಗಳಾಗಿ ನಿವೃತ್ತರಾದಂಥ ಗಿರೀಶ್ ವಿ ಪಾಟೀಲ್ ಅವರು. ಕೇಳುಗರ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದ್ದಂಥ ಮನೆ ಮನೆಯಲ್ಲಿ ಕಾರ್ಯಕ್ರಮದ ಗಿರೀಶ್ ಅಣ್ಣ ಅಂದ್ರ ಗಿರೀಶ್ ವಿ ಪಾಟೀಲ್ ಅವರ. ಅದರ ಜೊತೆಗೆ ಪ್ರತಿನಿತ್ಯ ಕೆಲ ವರ್ಷಗಳ ಹಿಂದೆ ಪ್ರಸಾರ ಆಗ್ತಾ ಇದ್ದಂತ ರೈತರಿಗೆ ಸಲಹೆ, ಬಹಳ ಆಪ್ತವಾಗಿ ರೈತರ ಮನಸ್ಸಿಗೆ ಮುಟ್ಟುಹಂಗ ಕಾಲ ಕಾಲಕ್ಕೆ ಯಾವ ಸಲಹೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ರೈತನ ಮಿತ್ರ ಅಂತ ಅನಿಸ್ಕೊಂಡವರು ಕೂಡ ಗಿರೀಶ್ ವಿ ಪಾಟೀಲ್ ಅವರ. ಹೆಸರು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆಯಾಗಿದ್ದು, ಕಾಳಿನಲ್ಲಿ 22-25% ಸಸ್ಯಾರ್ಜನಕಾಂಶ ಇರುತ್ತೆ. ಸುಮಾರು 70 ದಿನಗಳಲ್ಲಿ ಇದು ಕೊಯ್ಲಿಗೆ ಬರುವುದರಿಂದ 2 ಬೆಳೆ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚು ಪ್ರಯೋಜನಕಾರಿ. ಹೆಸರಿನ ಕಟಾವು ಬಹಳಷ್ಟು ಕಾರ್ಮಿಕರನ್ನ ಒಳಗೊಂಡಂತ ಕ್ರಿಯೆಯಾಗಿದೆ. ಹೆಸರನ್ನ ಬೇಗ ಕಟಾವು ಮಾಡಿದರೆ ಜೋಳು ಕಾಳುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಸಹೋದ್ಯೋಗಿಗಳಿಗೆ ಆಪ್ತ ಮಿತ್ರ, ಎಲ್ಲರೊಂದಿಗೂ ಹೊಂದಾಣಿಕೆಯ ಸ್ವಭಾವ, ಒಂದು ತರ ನೀರಿದ್ದಂಗ. ನೀವು ಯಾವ ಕಡೆ ಹಾಕಿದ್ರ ಆ ಆಕಾರವನ್ನ ನೀರು ಹೆಂಗ್ ಪಡ್ಕೊಳ್ತದ ಆ ರೀತಿ ಒಳಗ ಗಿರೀಶ್ ಪಾಟೀಲ್ ಅವರು ಯಾವುದೇ ಒಂದು ಅಧಿಕಾರದ ದರ್ಪ, ಒಂದು ಅಹಮ್ಮು ಯಾವುದೂ ಇಲ್ಲದ ನಿಗರ್ವಿ ಮನುಷ್ಯ ಅಂತ ಹೇಳಲಿಕ್ಕೆ ನಮಗ ಬಹಳಷ್ಟು ಅಭಿಮಾನ, ಹೆಮ್ಮೆ ಅಂತ ಅನಿಸ್ತದ. ಹಂಗಂದ್ರ ನಾನಾ ಗಿರೀಶ್ ಪಾಟೀಲ್ ಅವ್ರ ಬಗ್ಗೆ ಹೇಳ್ಕೋತ ಕೂತೆ ಅಂತ ಅನ್ಕೋಬೇಡ್ರಿ. ಗಿರೀಶ್ ಪಾಟೀಲ್ ಅವರನ್ನ ಮಾತನಾಡಿಸಿ ಅವರ ವೃತ್ತಿ ಜೀವನದ ಸವಿ ಗಳಿಗೆಗಳು ಹೆಂಗಿದ್ವು, ಅವರು ಆಕಾಶವಾಣಿಯಲ್ಲಿ ಸಲ್ಲಿಸಿದ ಸೇವೆ, ಅದರಲ್ಲಿ ಅವರು ಕಂಡಂತ ಸಂತೃಪ್ತಿ, ಇದರ ಬಗ್ಗೆ ನಾವು ಗಿರೀಶ್ ಪಾಟೀಲ್ ಅವ್ರನ್ನ ಮಾತಾಡ್ಸೋಣಂತ. ನಮಸ್ಕಾರ ಗಿರೀಶ್ ಪಾಟೀಲ್ ಅವರ. ನಮಸ್ಕಾರ. ಹಾಗೆ ನಮ್ಮ ಎಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಗಿರೀಶ್ ಪಾಟೀಲ್ ಅಂದ ತಕ್ಷಣನೇ ನಮಗ ಬಹಳ ಮೃದು ಭಾಷಿ, ಸೌಮ್ಯ ಸ್ವಭಾವ, ಯಾವಾಗಲೂ ಕಾಯಕವೇ ಕೈಲಾಸ ಅಂತೇಳಿ ಕೆಲಸದಲ್ಲಿ ನಿರತರಾದಂತಹ ವ್ಯಕ್ತಿ, ಜೊತೆಗೆ ಬಹಳ ಆತ್ಮೀಯರು ಕೂಡ ಹೌದು. ನಿಮ್ಮನ್ನ ಆತ್ಮೀಯವಾಗಿ ನಮ್ಮ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಗಿರೀಶ್ ಪಾಟೀಲ್ ಅವರ, ನಿಮ್ಮ ಓದು, ಬಾಲ್ಯ, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ? ಮೇಡಮ್, ನಮ್ಮೂರು ಕುಂದರ್ಗಿ ಅಂತ, ಇದು ಬಾಗಲಕೋಟೆ ಹತ್ರ ಬಿಳಿಗಿ ತಾಲೂಕಿನಲ್ಲಿರುವಂತದ್ದು, ಘಟಪ್ರಭಾ ನದಿ ದಂಡೆ. ನಮ್ಮ ತಂದೆಯವರು ತಹಶೀಲ್ದಾರ್ ಆಗಿದ್ರು, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ ಆದ್ರು. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಎಲ್ಲೆಲ್ಲೇ ಟ್ರಾನ್ಸ್ಫರ್ ಆಗ್ತದೋ ಅಲ್ಲೆಲ್ಲ ಹೋಗ್ತಾ ಇದ್ವಿ. ಹಂಗಾಗಿ ಬೇರೆ ಬೇರೆ ಕಡೆ ನನ್ನ ಒಂದು ಶಿಕ್ಷಣ ನಡೀತು ಅಂತ ಹೇಳಬಹುದು. ಪ್ರಾರಂಭದಲ್ಲಿ ನವಲಗುಂದ 1ನೇ ಕ್ಲಾಸು, ಆ ನಂತರ ಗದಗ, ಮತ್ತೆ ಗುಲ್ಬರ್ಗ, ಹೀಗೆ ಕೊನೆಗೆ ಗದಗ್ನಲ್ಲಿ SSLC PUC ಫಸ್ಟ್ ಇಯರ್ ಮುಗಿಸಿ, ಬೆಳಗಾವಿನಲ್ಲಿ ಸೆಕೆಂಡ್ ಇಯರ್ ಮುಗಿಸಿ, ಆಮೇಲೆ ನಾನು ಧಾರವಾಡ ಕೃಷಿ ಕಾಲೇಜಿನಲ್ಲಿ BSc ಅಗ್ರಿ ಓದೋದಕ್ಕೆ ಸೇರ್ಕೊಂಡೆ. ಇದು 1977ರಲ್ಲಿ. ಮುಂದೆ ಡಿಗ್ರಿ ಮುಗಿಸಿ ಅಲ್ಲೇ MSc ಮಾಡ್ತಾ ಇದ್ದಾಗ ಕೃಷಿ ಇಲಾಖೆಯಲ್ಲಿ ಕೆಲಸ ಸಿಕ್ತು. ಸಹಾಯಕ ಕೃಷಿ ಅಧಿಕಾರಿ, ತಾಂತ್ರಿಕ ಸಹಾಯಕರಾಗಿ ಬಿಳಿಗಿ ತಾಲೂಕಿಗೆ ನಾನು ಹೋದೆ. ಕೆಲಸನೂ ಶುರುವಾಯಿತು ಅಂತ ಹೇಳ್ಬೋದು. 2 ವರ್ಷ ಮಾಡಿದ ಅನುಭವದ ಆಧಾರದ ಮೇಲೆ ನನಗೆ ಬೇರೆ ಕಡೆಗೂ ಬಹಳಷ್ಟು ಕೆಲಸಗಳು ಸಿಗ್ತಾ ಇದ್ದು. ಆಮೇಲೆ ಮೈಕೋ ಬೀಜೋತ್ಪಾದನಾ ಸಂಸ್ಥೆ, ಹಾಗೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಅನ್ನುವಂತ ಒಂದು ಬೀಜೋತ್ಪಾದನಾ ಸಂಸ್ಥೆ, ಅಲ್ಲಿ ಕೆಲಸ ಮಾಡಿದೆ. ಹುಲ್ಕೋಟಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲವು ತಿಂಗಳು ಕೆಲಸ ಮಾಡಿದೆ. ನಂತರ ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಅಂತ, ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳನ್ನ ಮಾಡುವಂತ ಒಂದು ಒಕ್ಕೂಟ, ಅಲ್ಲಿ ಸುಮಾರು ಕಡೆ ನಾನು ಕೆಲಸ ಮಾಡಿದೆ. ಹರಪನಹಳ್ಳಿ ಭಾಗ ಆಗ್ಬೋದು, ಬಾದಾಮಿ ಭಾಗ, ಸಿರುಗುಪ್ಪ, ಗಂಗಾವತಿ, ಆ ಭಾಗದಲ್ಲಿ ಕೆಲಸ ಮಾಡಿದೆ. ಸುಮಾರು ಒಂದು ಅರ್ಧ ರಾಜ್ಯದ ಭಾಗದಲ್ಲಿ ನಾನು ಓಡಾಡಿ ಕೆಲಸ ಮಾಡಿದ್ದರಿಂದ ಒಂದು ಒಳ್ಳೆ ಅನುಭವ ಸಿಕ್ಕಿತ್ತು ಅಂತ ಹೇಳಬಹುದು. ಆ ನಂತರ ನಾನು 88ರಲ್ಲಿ
ಆಕಾಶವಾಣಿ ಬೆಂಗಳೂರಲ್ಲಿ ಫಾರ್ಮ್ ರೇಡಿಯೋ ರಿಪೋರ್ಟರ್ ಅಂತ ಕೆಲಸಕ್ಕೆ ಸೇರಿದೆ. ಅಂದ್ರೆ ಸಾಕಷ್ಟು ಕಡೆಗೆ ಕೆಲಸವನ್ನ ಮಾಡಿ ಬಹುಶಃ 7ನೇ 8ನೇ ಸಿಲೆಕ್ಷನ್ ಅಂದ್ರೆ ಆಕಾಶವಾಣಿದು. ಈ ಆಕಾಶವಾಣಿ ಸೇರ್ಬೇಕು ಅಂತ ಹೆಂಗ ಅನಿಸ್ತು ತಮಗೆ? ಮೊದಲು ನಾವು ರೇಡಿಯೋ ಕೇಳ್ತಾ ಇದ್ದದ್ದು ಎಲ್ಲರೂ ಕೇಳ್ದಂಗೆ ಬಹಳ ಏನು ಆಕರ್ಷಣೀಯವಾದಂತದ್ದು, ಎಲ್ಲರಿಗೂ ಅಂದ್ರೆ ಚಿಕ್ಕವರಿಂದ ದೊಡ್ಡವರವರೆಗೂ ಬಹಳ ಮೆಚ್ಚುಗೆ ಪಡೆದಂತ ಕಾರ್ಯಕ್ರಮ ಗಿಳಿಗಂಡು. ಅದನ್ನ ಕೇಳ್ತಾ ಇದ್ವಿ ನಾವು. ರಜಾ ಇದ್ದ ದಿವಸ ನಮ್ಮ ಮನೆಯಲ್ಲಿ ರೇಡಿಯೋ ಇರ್ತಿತ್ತು, ಕೇಳ್ತಿದ್ವಿ. ಆಮೇಲೆ ರೇಡಿಯೋ ಇರ್ತಿತ್ತು. ಈಗ ನ್ಯೂಸ್ ಅಂತದೆಲ್ಲ ಕೇಳ್ತಾ ಇದ್ರು ನಮ್ಮ ತಂದೆಯವರು ಎಲ್ಲರೂ. ಡಿಗ್ರಿ ಓದಿದ್ವಿ. ಆಮೇಲೆ ಈ ರೈತರಿಗೆ ಸಲಹೆ, ಕೃಷಿ ರಂಗ ಕಾರ್ಯಕ್ರಮಗಳನ್ನ ರೇಡಿಯೋದಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕೂಡಿ ಕೇಳ್ತಾ ಇದ್ವಿ. ಅವಾಗ ನಮಗ ಅನಿಸ್ತಾ ಇತ್ತು, ನಾವು ಇದಕ್ಕೆ ಸೇರ್ಬೋದಾ, ಈ ತರ ನಾವು ಆಕಾಶವಾಣಿಯಲ್ಲಿ ರೈತರಿಗೆ ಸಲಹೆ ಅಥವಾ ಇಂಥವನ್ನ ಕೊಡಬಹುದಾ? ಯಾಕೆ ನಾವು ಅವಾಗ ಕೃಷಿ ಓದಿದ್ವಿ, ಆಮೇಲೆ ಸುಮಾರು ಕಡೆ ಕೆಲಸ ಮಾಡಿದ ಅನುಭವ ಇರ್ತಿತ್ತು. ಹೇಗೆ ತಗೋತಾರ ಏನು ಅನ್ನುವಂತ ಒಂದು ಭಾವನೆ ಇತ್ತು. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರಾದಂತ ಬಸವರಾಜ್ ಉಳ್ಳಾಗಡ್ಡಿ, ನಮ್ಮ ಅಲ್ಲಿ ಕಲೀಗವರು, ಅವರು ಒಂದು ಸಂಘಕ್ಕೆ ಹೋದಾಗ ಅಲ್ಲಿ ಇಂಗ್ಲಿಷ್ ಪೇಪರ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಫಾರ್ಮ್ ರೇಡಿಯೋ ರಿಪೋರ್ಟರ್ 2 ಹುದ್ದೆಗಳಿದಾವ, ಅದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಹೆಚ್ಚಿನ ಮಾಹಿತಿಗೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಇಂಥ ದಿನಾಂಕದ್ದು ನೋಡ್ರಿ ಅಂತ. ಇಡೀ ಗಂಗಾವತಿಯಲ್ಲಿ 3 ಬುಕ್ ಸ್ಟಾಲ್ ಇದ್ವು ಅವಾಗ, ಈ 85, 86 ಆ ಸುಮಾರಿಗೆ. ಅಲ್ಲಿ ಹುಡುಕಿದ್ರೆ ನಮ್ಗೆ ಸಿಗ್ಲಿಲ್ಲ. ಕೊನೆಗೆ ಬೆಂಗಳೂರಲ್ಲಿ ನಮ್ಮ ಅಕ್ಕ ಮಾವ ಇರ್ತಿದ್ರು, ನಮ್ಮ ದೊಡ್ಡಪ್ಪರ ಮಗ ಇರ್ತಿದ್ರು. ಅವ್ರಿಗೆ ಪತ್ರ ಬರೆದು ಆ ಎಂಪ್ಲಾಯ್ಮೆಂಟ್ ನ್ಯೂಸ್ ನ ಅಲ್ಲಿಂದ ತರಿಸಿಕೊಂಡು ಅದರ ಪ್ರಕಾರ ಅಪ್ಲೈ ಮಾಡಿ, ಅವಾಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮದ್ರಾಸ್ನಲ್ಲಿತ್ತು, ಅಲ್ಲಿಗೆ ಇಂಟರ್ವ್ಯೂ ಹೋಗಿ ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆದೆ. ಆ ನಂತರ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ ಫಾರ್ಮ್ ರೇಡಿಯೋ ರಿಪೋರ್ಟರ್ ಆಗಿ 1988ರಲ್ಲಿ ಸೇರ್ಕೊಂಡೆ. 1988 ಅಂದ್ರೆ ಆಕಾಶವಾಣಿಗೆ ತಾವು ಸೇರಿದ್ದು 1988ರಲ್ಲಿ. ಈಗ ಬೆಂಗಳೂರು ಆಕಾಶವಾಣಿನಲ್ಲಿ ಮೊದಲು ಕೆಲಸ ಆರಂಭ ಆಯ್ತು. ಅಲ್ಲಿವರೆಗೂ ನನಗೆ ಯಾವ ಆಕಾಶವಾಣಿ ಒಳಗೂ ಹೋಗಿರಲಿಲ್ಲ, ಅಲ್ಲಿ ಯಾರ ಪರಿಚಯನೂ ನನಗೆ ಅಷ್ಟಾಗಿರ್ಲಿಲ್ಲ. ಈಗ ಗಿರೀಶ್ ಪಾಟೀಲ್ ಅವರ, ಈ ಆಕಾಶವಾಣಿನಲ್ಲಿ ನೀವು ಸೇವೆ ಸಲ್ಲಿಸಬೇಕಾದಾಗ ನಿಮಗೂ ಮುಂಚೆ ಏನಾದ್ರೂ ತರಬೇತಿ ಇದೇನಾದ್ರೂ ಪಡ್ಕೊಂಡಿದ್ರೆ, ಅಥವಾ ಈ ಕೆಲಸದ ಕಾರ್ಯವೈಖರಿಯನ್ನ, ಆಕಾಶವಾಣಿದೊಂದು ವಿಶಿಷ್ಟವಾದಂತಹ ಕೆಲಸ ಅಂದ್ರೆ ಇದು ತಾಂತ್ರಿಕನೂ ಇರ್ತದ, ಮತ್ತೆ ಕಾರ್ಯಕ್ರಮಗಳು ಇರ್ತದ, ಒಂದು ಮುಂದಾಲೋಚನೆ ಇಟ್ಕೊಂಡು ಮಾಡುವಂತ ಕೆಲಸ ಇದು. ಇದ್ರ ಬಗ್ಗೆ ನಿಮಗೆ ಏನಾದ್ರೂ ಮಾಹಿತಿಯನ್ನ ಪಡ್ಕೊಂಡಿದ್ರ ಅಥವಾ ಬಂದ ಮೇಲೆ ಪಡ್ಕೊಂಡ್ರಿ? ಇಲ್ಲ, ನನಗೆ ಮೊದಲೇನು ಇದ್ರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಇದು ಯಾವ ತರದ ಮಾಧ್ಯಮ, ಅಲ್ಲಿ ನಾವು ಹೇಗೆ ಮಾತಾಡಬೇಕು, ಏನು ಹೇಗಿರುತ್ತೆ ಏನೋ ಹೆಚ್ಚು ಗೊತ್ತಿರಲಿಲ್ಲ. ಕೇಳ್ತಾ ಇದ್ದೀವಿ ಅಷ್ಟೇ. ಆದ್ರೆ ಅದರ ಹಿಂದಿನ ಒಂದು ಕಷ್ಟ ನಷ್ಟ, ಶ್ರಮ ಪರಿಶ್ರಮ ಏನೂ ಗೊತ್ತಿರಲಿಲ್ಲ. ಒಮ್ಮೆ ಒಳಗ್ ಬಂದ ಮೇಲೆ ಅವಾಗ MT ಜಯಣ್ಣವರು ಬಹಳ ಹೆಸರಾಂತ ಕೃಷಿ ಅಧಿಕಾರಿಗಳವರು, ಅವರು ಆಮೇಲೆ GR ಗುಂಡಪ್ಪ ಅವರಿದ್ರು. ಅವರು ಕೂಡ ಬಹಳ ಹೆಸರು ಮಾಡಿದಂತವರು ಆ ಕಾಲದಲ್ಲಿ. ಅವರಿದ್ರು, ಅವರ ಒಂದು ಮಾರ್ಗದರ್ಶನ ನಮಗೆ ಸಿಕ್ತು. ಜೊತೆಗೆ ನಮ್ಮ K. ಸುರೇಶ್ ಕುಮಾರ್ ಅವರು ಇದ್ರು. ಅವರು ನನಗೆ ಈ ರೆಕಾರ್ಡಿಂಗ್ ಹೆಂಗ್ ಮಾಡಬೇಕು, ಎಡಿಟಿಂಗ್ ಹೆಂಗ್, ಅದನ್ನೆಲ್ಲ ಕಲಿಸ್ಕೊಟ್ರು. ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು, ನಾವು ಹೇಗಿರಬೇಕು ಅನ್ನೋದನ್ನ ಜಯಣ್ಣ ಅವರಿಂದ, ಗುಂಡಪ್ಪ ಅವರಿಂದ ನಾನು ತಿಳ್ಕೊಂಡೆ. ಹಾಗಾಗಿ ವಿಷಯ ಗೊತ್ತಿರ್ತಿತ್ತು ಅಷ್ಟೇ, ಆದ್ರೆ ಅದನ್ನ ಯಾವ ರೀತಿ ನಾವು ಮಾತಾಡಬೇಕು, ಹೇಗೆ ಅದನ್ನ ಪ್ರಸ್ತುತಪಡಿಸಬೇಕು ಅನ್ನೋದನ್ನ ನಾನು ಇವರಿಂದೆಲ್ಲ ತಿಳ್ಕೊಂಡೆ. ಆಮೇಲೆ ಅಲ್ಲಿ ಅವಾಗ ಜಯಣ್ಣವರ ಒಂದು ಸ್ನೇಹಿತರು, ಎಲ್ಲಾ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು, ನಿರ್ದೇಶಕರು, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರು, ಇಂಥವರೆಲ್ಲ ಅವರಿಗೆ ಬಹಳ ಪರಿಚಯ. ಬಹಳಷ್ಟು ಜನ ಬರೋರು, ಬಹಳ ಆತ್ಮೀಯವಾಗಿ ಮಾತಾಡೋರು. ಹಾಗಾಗಿ ನಮ್ಮ ಜೊತೆನೂ ಅವರು ಬಹಳ ಆತ್ಮೀಯವಾಗಿ ಇರ್ತಾ ಇದ್ರು. ಹಾಗೆ ಗುಂಡಪ್ಪವ್ರಿಗೂ ಬಹಳ ಪರಿಚಯ, ಬಹಳಷ್ಟು ಜನ. ಆ ಒಂದು ವಾತಾವರಣದಲ್ಲಿ ಬಹಳಷ್ಟು ಜನ ರೇಡಿಯೋ ಕೇಳ್ತಾ ಇದ್ರು ಆ ಸಂದರ್ಭದಲ್ಲಿ. ಈಗ 88, 90 ಆ ಸುಮಾರಿಗೆ ಪ್ರತಿಯೊಬ್ಬರು ಕೇಳ್ತಿದ್ರು ಅನ್ಬೋದು. ನಮ್ಮ ಈ ಕೃಷಿಗೆ ಸಂಬಂಧಪಟ್ಟವರು, ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು, ತಜ್ಞರು ಕೇಳ್ತಾ ಇದ್ರು ಮತ್ತು ಅದರ ಬಗ್ಗೆ ಹೇಳ್ತಾ ಇದ್ರು. ಏನಾದರೂ ತಪ್ಪಿದ್ರೆ ಅಥವಾ ಹೊಸದೇನಾದ್ರೂ ಹೇಳಬೇಕಾಗಿದ್ರೆ ಸಲಹೆ ಸೂಚನೆ ಕೊಡೋರು, ಈ ಪತ್ರಗಳನ್ನ ಕಳಿಸಿಕೊಡೋರು, ಹೀಗೆಲ್ಲ ಮಾಡ್ತಾ ಇದ್ರು. ಬಹಳ ಒಳ್ಳೆ ಕೇಳುಗರ ಒಂದು ಸಂಖ್ಯೆ ಇತ್ತು ಅಂತ ಹೇಳ್ಬಹುದು. ಅಂದ್ರೆ ಆಗಿನ ಕಾಲದಲ್ಲಿ ಬೇರೆ ಯಾವ ಸಾಮಾಜಿಕ ಮಾಧ್ಯಮಗಳು ಅಷ್ಟೊಂದು ಪ್ರಚಲಿತ ಇರಲಿಲ್ಲ. ನಂತರದ ದಿನಗಳಲ್ಲಿ ಬಹುಶಃ 80, 82ರ ದಶಕದಲ್ಲಿ ಈ ಟಿವಿ ಮಾಧ್ಯಮ ಒಂದು ಶುರು ಆಯ್ತು. ಹಾಗಾಗಿ ಜನರಿಗೆ ಈ ರೇಡಿಯೋ ಬಗ್ಗೆ ಹೆಚ್ಚಿನ ಒಂದು ಒಲವು, ಆಸಕ್ತಿ ಇತ್ತು. ಯಾಕಂದ್ರೆ ನಮ್ಮ ರೇಡಿಯೋ ಮನೋರಂಜನೆಯ ಮಾಹಿತಿ, ಜ್ಞಾನ ಎಲ್ಲವನ್ನೂ ಒದಗಿಸೋದ್ರಿಂದ ಬಹಳಷ್ಟು ಇದು ಜನರ ಪ್ರೀತಿಯನ್ನ ಗಳಿಸಿತ್ತು ಅಂತ ಹೇಳ್ಬೋದು. ಈಗ ಗಿರೀಶ್ ಪಾಟೀಲ್ ಅವರ, ರೈತ ನಮ್ಮ ದೇಶದ ಬೆನ್ನೆಲುಬು. ಕೃಷಿ ಅಂದ್ರೆ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುವಂತದ್ದು. ಅದರಲ್ಲೂ ನಮ್ಮ ಧಾರವಾಡ ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಅಂತೀವಿ, ಕರಿಯತ್ತ ಕಾಳಿಂಗ. ಕರಿಯತ್ತ ಕಾಳಿಂಗ
ಇದು ಜನರನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಆಕರ್ಷಿಸಿಕೊಂಡದ. ಮತ್ತೆ ಇಲ್ಲಿ ಕಾರ್ಯವನ್ನ ಮಾಡಿದಂತ ಹೆಚ್ಚಿನ ಅಧಿಕಾರಿಗಳು ಈ ಒಂದು ವಿಭಾಗದಲ್ಲಿ ಬಹಳ ಪ್ರಮುಖ ಸೇವೆಯನ್ನ ಮಾಡ್ಯಾರ. ತಮ್ಮ ಸೇವೆ ಈ ಕೃಷಿ ವಿಭಾಗದೊಳಗ ಎಲ್ಲೆಲ್ಲಿ ಮಾಡಿದ್ರಿ? ಬೆಂಗಳೂರು ಕೇಂದ್ರ ಈ ಕೃಷಿ ಬಾನುಲಿ ಪಾಠಗಳಿಗೆ ಬಹಳ ಪ್ರಸಿದ್ಧವಾಗಿತ್ತು. ಬಹಳಷ್ಟು ಕೃಷಿ ಬಾನುಲಿ ಪಾಠಗಳನ್ನು ಪ್ರಸಾರ ಮಾಡಿದ್ರು. ಭತ್ತದ ಬಗ್ಗೆ, ಹೈನುಗಾರಿಕೆ ಇಂತಹದ್ದು, ಮತ್ತೆ ತೋಟಗಾರಿಕೆ, ಈ ಸಣ್ಣ ಉಳಿತಾಯ, ರೇಷ್ಮೆ, ಮಣ್ಣು ಸಂರಕ್ಷಣೆ, ಹೀಗೆ ಒಂದಾದ್ಮೇಲೆ ಒಂದು ಇರ್ತಾನೆ ಇದ್ದು. ಆ ಒಂದು ತೋಟಗಾರಿಕೆ ಬಗ್ಗೆ ಒಂದು ಒಳ್ಳೆ ಪುಸ್ತಕವನ್ನ ಮಾಡಿದ್ರು. ಎಲ್ಲಾ ತಜ್ಞರು ಭಾಷಣ ಮಾಡಿದ್ರು ಅಥವಾ ಸಂದರ್ಶನ ಕೊಟ್ಟಿದ್ರು. ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದ್ರು. ಅಲ್ಲಿವರೆಗೂ ನಮಗೆ ಈ ಕನ್ನಡದಲ್ಲಿ ಪುಸ್ತಕ ಇರಲಿಲ್ಲ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆ. ಈ ಕನ್ನಡ ಪುಸ್ತಕ ಬಹಳಷ್ಟು ನೆರವಾಯಿತು. ಈಗ ಬೆಂಗಳೂರಿನ ನಂತರ ಎಲ್ಲಿಗೆ ಪಯಣ ತಮ್ಮದು? ಅಲ್ಲಿ 11 ವರ್ಷ ನಾನು ಕೃಷಿ ರಂಗದಲ್ಲಿ ಕೆಲಸ ಮಾಡಿದೆ, 88ರಿಂದ 99ರವರೆಗೆ. ಅಲ್ಲಿಂದ ಪ್ರಮೋಷನ್ ಆಯಿತು. ಆ ನಂತರ ಪ್ರಮೋಷನ್ ಆಗಿ ನಾನು ಭದ್ರಾವತಿಗೆ ವರ್ಗ ಆಗಿ ಹೋದೆ. ಭದ್ರಾವತಿಯಲ್ಲೂ ಇದೇ ತರ ಎಲ್ಲನೂ ನಾನು ಕೃಷಿ ಜೊತೆಗೆ ಬೇರೆ ಎಲ್ಲ ಕೆಲಸನೂ ಮಾಡಬೇಕಾಯಿತು. ಅಲ್ಲಿ ವೇದಮೂರ್ತಿಯವರು ಮತ್ತು ಸದಾನಂದ ಹೊಳ್ಳ ಅವರು ಇದ್ರು. ಅವರು ಕೃಷಿ ಕೆಲಸ ಕಾರ್ಯ ನೋಡ್ಕೊತಾ ಇದ್ರು. ಅವರು FRR ಆಗಿದ್ರು. ಆಮೇಲೆ ನಾನು ಅಲ್ಲಿ FRO ಮತ್ತು ಉಳಿದ ವಿಭಾಗಗಳನ್ನು ನೋಡಿಕೊಂಡು ಅಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಈಗ ಬೆಂಗಳೂರಲ್ಲಾಗ್ಲಿ, ಭದ್ರಾವತಿ ಅಥವಾ ಇಲ್ಲಿ ನಮಗೆ ಕೃಷಿ ಅಥವಾ ನಮ್ಮ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ತಜ್ಞರು, ಹಿರಿಯರು ಅಲ್ಲದೇನೆ ಬಹಳಷ್ಟು ಬೇರೆ ಬೇರೆ ತಜ್ಞರು, ಸಾಹಿತಿಗಳು ಬಂದಾಗ ಅವ್ರನ್ನ ನೋಡೋ ಅವಕಾಶ, ಅವ್ರ ಜೊತೆ ಮಾತಾಡುವಂತ ಅವಕಾಶ ಸಿಗ್ತಾ ಇತ್ತು. ಹೌದು. ಈಗ ಶಿವರಾಮ್ ಕಾರಂತ್ ಅವರು ಬೆಂಗಳೂರಿಗೆ ಬಂದರು. ಆಮೇಲೆ ಭದ್ರಾವತಿಯಲ್ಲಿ ಸುಮಾರು ಜನ ಅಲ್ಲಿ ಎಲ್ಲ ನಟ ನಟಿಯರು, ಆಮೇಲೆ ಹಿರಿಯರು, ಈಗ ಡಿಸೋಜ ಅವರು ಲೇಖಕರು, ಅವ್ರನ್ನ ನೋಡ್ಲಿಕ್ಕೆ, ಮಾತಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ನನಗೆ ಒಂದು ಮುಖ್ಯವಾಗಿ ಇನ್ನೊಂದು ನಾನು ಹೇಳಬೇಕಾಗಿದ್ದು ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು. ಬೆಂಗಳೂರಲ್ಲಿ ಅವರು ನಿಲಯ ನಿರ್ದೇಶಕರಾಗಿದ್ರು. ನಾನು ಕೆಲಸಕ್ಕೆ ಸೇರುವಾಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಇಂಟರ್ವ್ಯೂನಲ್ಲಿ ಅವರು ಇದ್ರು. ಅವರು ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರೊಬ್ಬರು ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದ ಒಬ್ಬ ಅಧಿಕಾರಿಗಳು, ಅಲ್ಲಿಯ ಒಬ್ಬರು ತಜ್ಞರು, ಅವರೆಲ್ಲ ಸೇರಿ ಸಂದರ್ಶನ ಮಾಡಿದ್ರು, ಅಂದ್ರೆ ಇಂಟರ್ವ್ಯೂ ಮಾಡಿದ್ರು. ಅವತ್ತಿಂದನೂ ಅವರು ಬಹಳ ಪ್ರೀತಿಯ ವಿಮಾನದಿಂದ ನೋಡ್ಕೊತಾ ಇದ್ರು ಅಂತಾನೆ ಹೇಳ್ಬಹುದು. ರಿಟೈರ್ ಆಗುವವರೆಗೂ ಆಕಾಶವಾಣಿಯಲ್ಲಿ ಬಹಳ ಒಂದು ವಿಶ್ವಾಸವನ್ನ ಇಟ್ಟಿದ್ರು, ಅಷ್ಟೇ ಜವಾಬ್ದಾರಿಯನ್ನ ಕೊಡ್ತಾ ಇದ್ರು ಮತ್ತು ನಮ್ಮ ಕೆಲಸದ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಭದ್ರಾವತಿ ನಂತರ ಎಲ್ಲಿಗೆ ಹೋದ್ರಿ? ಭದ್ರಾವತಿಯಲ್ಲಿ ಒಂದು 3.5 ವರ್ಷ ಕೆಲಸ ಮಾಡಿ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ನಾನು ಕೃಷಿ ಬಿಟ್ಟು ಬೇರೆ ಒಂದು ವಿಭಾಗಗಳನ್ನ ನೋಡಿಕೊಂಡೆ. ಈ ಕೋಆರ್ಡಿನೇಷನ್ ಅನ್ಬಹುದು, ಕನ್ನಡ ವಿಭಾಗ, ಮತ್ತೆ ಕನ್ನಡ ಭಾಷಣ ಚಿಂತನ, ಇವು ಜೊತೆಗೆ ನಾಟಕ ವಿಭಾಗ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ನಾನು ಕೆಲಸ ಮಾಡಿದೆ. ಮತ್ತೆ ಬೇರೆ ಏನ್ ಜವಾಬ್ದಾರಿ ಕೊಟ್ಟರು ಅದನ್ನ ನೋಡ್ಕೋತಾ ಇದ್ವಿ. ಇಲ್ಲಿ ನಾನು ಬಂದಾಗ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರು ನಮ್ಮ ನಿಲಯ ನಿರ್ದೇಶಕರಾಗಿದ್ರು. ಡಾಕ್ಟರ್ ಬಸವರಾಜ್ ಸಾದರ್ ಅವರು ಸಹಾಯಕ ನಿರ್ದೇಶಕರಾಗಿದ್ರು. ಅವರು ಕೂಡ ನಮಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದ್ರು, ಮತ್ತೆ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡಿದ್ರು. ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೂ ಅವರು ಅವಕಾಶ ಮಾಡಿಕೊಟ್ರು ಅಂತ ಹೇಳ್ಬೋದು. ಅವಾಗ ನಿಮಗೂ ಗೊತ್ತಿರಬಹುದು, ನಿಮ್ಮೊಂದಿಗೆ ಕಾರ್ಯಕ್ರಮ ಬಹಳ ಪ್ರಚಲಿತವಾಗಿತ್ತು, ಜನಪ್ರಿಯ ಆಗಿತ್ತು. ಅದನ್ನ ಮಾಡೋದಕ್ಕೆ ನಾವು ಬಹಳಷ್ಟು ಕಡೆ ಹೋಗ್ತಾ ಇದ್ವಿ. ಹೀಗೆ ಒಂದೊಂದು ಹಂತದಲ್ಲೂ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದು. ಅವನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಷ್ಟು ಒಂದು ಮಾರ್ಗದರ್ಶನ ಸಿಗ್ತಾ ಇತ್ತು ಅಂತಾನೆ ಹೇಳ್ಬಹುದು. ಮತ್ತೆ ಕರ್ನಾಟಕದ ಸುಮಾರು ಆಕಾಶವಾಣಿಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದೀರಿ. ಅಂದ್ರೆ ಕೆಲವು ಕಡೆ ಕಾರ್ಯಕ್ರಮ ಮುಖ್ಯಸ್ಥರಾಗಿ ಕೂಡ ಸೇವೆಯನ್ನ ಸಲ್ಲಿಸುವಂತ ಅವಕಾಶ ಇತ್ತು. ಹೌದು. ಅಲ್ಲಿ ನೀವು ಹೇಳಿದಾಗ ರಾಯಚೂರಿಗೆ ನಾನು ವರ್ಗವಾಗಿ ಹೋಗಬೇಕಾಯ್ತು. ಅಲ್ಲಿ ಕಾರ್ಯಕ್ರಮ ಮುಖ್ಯಸ್ಥನಾಗಿ ಅಲ್ಲಿ ಹೋದೆ. ಧಾರವಾಡದಿಂದ ಅಲ್ಲಿ ಹೋಗಿ ಆ ನಂತರ ಅಲ್ಲಿ ಆಂಜನಪ್ಪ ಅವರು ಈ ನಿರ್ದೇಶಕರ ಹುದ್ದೆಗೆ ಅವರು ಬಂದ್ರು. ಹಾಗಾಗಿ ಅಲ್ಲಿವರೆಗೂ ನಾನು ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿ ಕೂಡ ಕೃಷಿ ಮತ್ತಿತರ ಎಲ್ಲ ವಿಭಾಗಗಳನ್ನ ನಾವು ನೋಡಿಕೊಂಡು ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದ್ವು. ಬಾವಲತ್ತಿ ಅಂತ ನಮ್ಮ ಸಹೋದ್ಯೋಗಿ ಇದ್ರು, ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಅಲ್ಲಿ 2 ವರ್ಷ ಆದ್ಮೇಲೆ ಮತ್ತೆ ನಾನು ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದ್ಮೇಲೆ ಮತ್ತೆ ಅವಾಗ ಬೇರೆ ಬೇರೆ ವಿಭಾಗಗಳು, ಸಂಗೀತ, ಜಾನಪದ, ನಾಟಕ, ಹೀಗೆ ಹಲವಾರು ವಿಭಾಗ ಮತ್ತೆ ಕೋಆರ್ಡಿನೇಷನ್ ಇವನ್ನೆಲ್ಲ ನೋಡ್ಕೋತಾ ಇದ್ದೇವೆ. ಈ
ಈ ಆಕಾಶವಾಣಿ ಸಂಗೀತ ಸಮ್ಮೇಳನಗಳು ಆಗ ರೆಗ್ಯುಲರ್ ಆಗಿ ಬರ್ತಾ ಇದ್ವು. 2 ವರ್ಷಕ್ಕೊಮ್ಮೆ ಕಾಯಮಾಗಿ ಒಂದು ಇದ್ದೇ ಇರ್ತಿತ್ತು ನಮ್ಮ ಧಾರವಾಡದಲ್ಲಿ. ಮತ್ತೆ ನಮ್ಮ ಅನೇಕ ಕಲಾವಿದರು ಬೇರೆ ಕಡೆ ಹೋಗ್ತಾ ಇದ್ರು. ಬಹಳ ಯಶಸ್ವಿಯಾಗಿ ಬಹಳ ಚೆನ್ನಾಗಿ ನಾವು ಆ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸೋದಕ್ಕೆ ಸಾಧ್ಯ ಆಯಿತು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅಂತ ಹೇಳ್ಬೋದು. ಅಷ್ಟೊತ್ತಿಗೆ ಇಲ್ಲಿ ಸಿ.ಯು. ಬೆಳಕಿಯವರು ಸಹಾಯಕ ನಿರ್ದೇಶಕರಾಗಿ ಬಂದಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲೂ ಕೂಡ ನಾವು ಅನೇಕ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಗಿರೀಶ್ ಪಾಟೀಲ್ ಅವರ ನಮ್ಮ ಮನೆಯಲ್ಲಿ ಕೌಟುಂಬಿಕ ಕಾರ್ಯಕ್ರಮ ಇದು ಅಂದ್ರೆ ಒಂದು ಫ್ಯಾಮಿಲಿ ಸೀರಿಯಲ್ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ನೀವು ಚನ್ನಪ್ಪ ಬೆಂಗೇರಿ ಅವರ ಜೊತೆಗೆ ಬಹಳ ಒಂದು ಆತ್ಮೀಯವಾಗಿ ಅದು ಕೇಳೋರಿಗೆ ಹೇಗ ಅನಿಸ್ತಿತ್ತು ಅಂತಂದ್ರ ಅವ್ರ ಮನೆ ಅಂಗಳದಾಗ ಕೂತ್ಕೊಂಡು ಮಾತಾಡ್ಲಿಕ್ಕತ್ತೀರೇನೋ ಅಂತೇಳಿ. ಅಂದ್ರೆ ಹಿಂಗೆ ಜನರ ಹತ್ರಕ್ಕೆ ಹೋದವರು ತಾವು. ಹೌದು, ಅದು ಹೇಗಂದ್ರೆ ಅಲ್ಲಿ ನಾವು ಬೆಂಗಳೂರಲ್ಲಿ ಅರಳಿಕಟ್ಟೆ ಅಂತ ಮಾಡ್ತಾ ಇದ್ವಿ. ಅಲ್ಲಿ ಭೈರಪ್ಪ ಅಂತ ಇದ್ರು, ಅವರು ರಿಟೈರ್ ಆಗಿದ್ರು ನಾನು ಹೋಗುವಷ್ಟೊತ್ತಿಗೆ. ಅವ್ರನ್ನ ಮತ್ತೆ ಬರುವ ಹಾಗೆ ಒಂದು ಪರ್ಮಿಷನ್ ತಗೊಂಡು ನಮ್ಮ ನಿರ್ದೇಶನಾಲಯದಿಂದ ತಗೊಂಡು ರಾಜಶೇಖರ ಅವರು ಚಾಲು ಮಾಡಿದ್ರು. ಅವರು ಕೂಡ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರು. ಸಿ.ಆರ್. ರಾಜಶೇಖರ ಅವರು, ಅವರಿಂದನೂ ನಾವು ಬಹಳಷ್ಟು ಕಲ್ಕೊಂಡ್ವಿ. ಆ ಒಂದು ಅನುಭವ ಅದು ನೇರವಾಗಿ 3-4 ಜನಕ್ಕಂತೂ ಲೈವ್ ಆಗಿ ಮಾತಾಡ್ತಾ ಇದ್ವಿ. ಆ ಒಂದು ಅನುಭವ, ಆ ಒಂದು ಇದರ ಮೇಲೆ ನಾವು ಮುಂದಕ್ಕೆ ಬಂದ್ವಿ ಅಂತ ಹೇಳ್ಬೋದು. ಅಂದ್ರೆ ಲಾಸ್ಟ್ ಮೂಮೆಂಟ್ ನಲ್ಲೂ ನಾವು ಏನ್ ಕಾರ್ಯಕ್ರಮ ಕೊಡಬೇಕು, ಈಗ ಏನೋ ಆಯ್ತು, ನಮ್ಮ ಟೇಪ್ ಇಲ್ಲ ಅಥವಾ ನಮ್ಮ ಕಾರ್ಯಕ್ರಮ ಅಲ್ಲಿಲ್ಲ, ಏನ್ ಮಾಡಬೇಕು, ಅದಕ್ಕೂ ನಾವು ತಯಾರಿರಬೇಕು ಅನ್ನುವಂತ ರೀತಿಯಲ್ಲಿ ನೇರ ಕಾರ್ಯಕ್ರಮದಲ್ಲಿ ನಮ್ಮ ಮಾತಾಡುವಂತ ಒಂದು ನೇರವಾಗಿ ಮಾತಾಡಬಹುದು ಬೆಳೆಸ್ಕೊಟ್ಟವ್ರು ಅವರು. ಬೆಂಗಳೂರಲ್ಲೇ ನನಗ ಒಂದು ಸಂದರ್ಭ ಸಿಕ್ತು, ಆ ತರ ನಾವು ಬೆಳ್ಕೊಂಡು ಬಂದ್ವಿ. ಹಾಗೆ ಹೊಸಪೇಟೆಯಲ್ಲೂ ನಾನು ಇಲ್ಲಿಂದ ಹೋಗಿದ್ದೆ, ಅಲ್ಲಿ ಒಂದು 2 ವರ್ಷ ಮಾಡಿದಾಗ ಅಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರತಿ ಬುಧವಾರ ತಪ್ಪದೇನೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ 3-4 ನಮ್ಮ ಕೃಷಿ ಸಂಶೋಧನಾ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮತ್ತೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಮತ್ತೆ ಅಲ್ಲೊಂದು ತೋಟಗಾರಿಕೆ ಕಾಲೇಜ್ ಇದೆ. ಆ ಎಲ್ಲಾ ಸಂಸ್ಥೆಗಳೊಂದಿಗೆ ಒಂದು ಸಮನ್ವಯತೆ ಸಾಧಿಸಿ ಪ್ರತಿ ವಾರ ಒಂದು ಸಂಸ್ಥೆ ಬರುವ ಹಾಗೆ ಮಾಡಿ ಅಲ್ಲಿ ಪ್ರತಿ ಬುಧವಾರ ಒಂದು ನೇರ ಫೋನಿನ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ಅಲ್ಲಿ ಕಿಸಾನ್ ವಾಣಿ ಅಂತ ಇದ್ರು, ಅದನ್ನು ಮಾಡಿದ್ವಿ. ಆಮೇಲೆ ಕಿಸಾನ್ ರೇಡಿಯೋ ದಿವಸಗಳನ್ನ ಮಾಡಿ ಅಲ್ಲೂ ಕೂಡ ಒಳ್ಳೆ ಕೇಳುಗರು, ಈ ಹೊಸಪೇಟೆ ಸುತ್ತಮುತ್ತನೂ ಬಹಳಷ್ಟು ಒಳ್ಳೆ ಕೇಳುಗರಿದ್ರು. ಆ ಕಾರ್ಯಕ್ರಮ ಮಾಡಿ ಮತ್ತೆ ನಾನು ಧಾರವಾಡಕ್ಕೆ ಬಂದೆ. ನಾನು ಧಾರವಾಡಕ್ಕೆ ಬಂದಾಗ ಬೆಳಕಿಯವರು ಸ್ವಲ್ಪ ದಿವಸದಲ್ಲಿ ರಿಟೈರ್ ಆದ್ರು. ಅವಾಗ ಮತ್ತೆ ಇಲ್ಲಿ ಕಾರ್ಯಕ್ರಮ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸಬೇಕಾಯ್ತು. ಮುಂದೆ ಸತೀಶ್ ಪರ್ವತಿಕರ್ ಅವರು ಸಹಾಯಕ ನಿರ್ದೇಶಕರಾಗಿ ಅವರು ಬಂದ್ರು. ಆಮೇಲೆ ಅವರು ಮುಖ್ಯಸ್ಥರಾದ್ರು. ನಾವು ಉಳಿದ ಎಲ್ಲ ವಿಭಾಗಗಳನ್ನ ನೋಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೆ. ಹಾಗೆ ಅವಾಗ ಮತ್ತೆ ಕೃಷಿ ರಂಗನೂ ನನಗೆ ಬಂತು. ಅಲ್ಲಿವರೆಗೂ ನಾವು ಧಾರವಾಡದಲ್ಲಿ ಕೃಷಿ ರಂಗ ಕಾರ್ಯಕ್ರಮ ನೋಡ್ಕೊಂಡಿರ್ಲಿಲ್ಲ. ಅಲ್ಲಿ ಒಂದು ಅವಕಾಶ ಸಿಕ್ತು. ಅವಾಗ ಮತ್ತೆ ನಮ್ಮ ಹಳೆಯ ಸ್ನೇಹಿತರು, ಈ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವಂತವರೆಲ್ಲ ಸೇರ್ಕೊಂಡು ಮತ್ತೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಅನೇಕ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಲ್ಲಿ ನನಗೆ ಬಹಳ ಸಂತೋಷ ಆಯಿತು. ಅಂದ್ರೆ ನಮ್ಮ ವಿಜ್ಞಾನಿಗಳು, ತಜ್ಞರು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಷ್ಟು ನನಗೆ ಸಂತೋಷ ಆಯಿತು. ಅಂತ ಕಾರ್ಯಕ್ರಮಗಳು ಸುಮಾರು ನಾನು ಮಾಡಿದೆ ಅಂತ ಹೇಳಿ. ಒಂದು ಮುಖ್ಯ ಅಂದ್ರೆ ಗಿರೀಶ್ ಪಾಟೀಲ್ ಅವರ, ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ, ನಮ್ದು ಇದಂದ್ರೆ ನಿರಂತರ ಕಲಿಕಾ ಕಾರ್ಯಕ್ರಮ ಆಕಾಶವಾಣಿ ಅಂದ್ರೆ ಹೊಸ ಹೊಸ ಜನ ಬರ್ತಾರೆ, ಹೊಸ ಹೊಸ ವಿಚಾರಗಳು ನಮ್ಮ ಕಿವಿ ಮೇಲೆ ಬೀಳ್ತಾವ. ಅಂದ್ರೆ ಬೇರೆ ಇಲಾಖೆಗಳಿಗೆ ಹೋಲಿಸಿದ್ರೆ ಇದು ಇವತ್ತಿನ ಮುಗಿತು, ಲೆಜರ್ ಕಟ್ಟಿಟ್ಟೆ, ರಿಜಿಸ್ಟರ್ ಕಟ್ಟಿಟ್ಟೆ ಅನ್ನೋ ತರ ಅಲ್ಲ. ನಾವು ನಿತ್ಯ ವಿದ್ಯಾರ್ಥಿಗಳೇ ಆಗಿರ್ತೀವಿ ಇಲ್ಲಿ. ಹೌದು, ನೀವು ಹೇಳಿದಂಗೆ ನಾನು ಬೆಂಗಳೂರಲ್ಲಿ ನನ್ನ ಅನುಭವ ಹೇಳಿದೆ ಅನ್ನೋಕ್ಕಿಂತ ಬಹಳಷ್ಟು ಕಲ್ಕೊಂಡು ಆಮೇಲೆ ಅದನ್ನ ನಾನು ರೈತರಿಗೆ ಹೇಳಿದೆ ಅಂತ ಹೇಳ್ಬೋದು. ಬಹಳಷ್ಟು ವಿಷಯಗಳು ಗೊತ್ತಾಗ್ತಾ ಇದ್ವು, ಬಹಳಷ್ಟು ಇಲಾಖೆಯವರು ಬರೋರು, ಬಹಳಷ್ಟು ಯೋಜನೆಗಳು ಗೊತ್ತಾಗುವು. ಆಮೇಲೆ ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ವಿ, ಅಲ್ಲಿ ಅನೇಕ ವಿಷಯಗಳು ಗೊತ್ತಾಗುವು. ಎಷ್ಟೋ ಹೊಸ ವಿಷಯಗಳು ಅವು ಇನ್ನೂ ನಮಗೆ ಪ್ರಿಂಟ್ ಆಗಿ ಅಥವಾ ಇನ್ನೂ ರೈತರ ಮಟ್ಟಕ್ಕೆ ಬಂದಿರೋದಿಲ್ಲ, ಅವಾಗ ಆ ವಿಷಯಗಳು ಗೊತ್ತಾಗ್ತಾ ಇದ್ವು. ಅಂತವ್ ನಮ್ಗೆ ಹೇಳೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಹೌದು. ಮತ್ತೆ ಗಿರೀಶ್ ಪಾಟೀಲ್ ಅವರ, ತಾವು 1988ರಲ್ಲಿ ಆಕಾಶವಾಣಿ ಸೇರಿದಾಗ ಆಗಿನ ಆಕಾಶವಾಣಿ, ಆಗಿನ ಪ್ರಸಾರ ವ್ಯವಸ್ಥೆ, ಅವಾಗೆಲ್ಲ ಈ ಮಷಿನ್ಗಳು, ಟೇಪ್ಗಳು ಇದು ಇದ್ದ ಕಾಲ. ಇವತ್ತು ನಾವು ಡಿಜಿಟಲೈಸೇಷನ್ ಮಾಡಿಕೊಂಡು ನಮ್ದೆಲ್ಲನೂ ಕೂಡ ಇವತ್ತು ಡಿಜಿಟಲ್ ಪ್ರಸಾರದೊಳಗೆ ನಾವಿದ್ದೀವಿ. ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ. ಆದ್ರೆ ನೀವು ಆ ಕಾಲದಲ್ಲೂ ಕೆಲಸ ಮಾಡಿದ್ರಿ, ಈ ಕಾಲದಲ್ಲೂ ಕೆಲಸ ಮಾಡಿ ನಿವೃತ್ತಿಯನ್ನು ಪಡೆದಿದ್ರಿ. ಏನ್ ವ್ಯತ್ಯಾಸ ಅನಿಸ್ತಿದೆ? ನಿಜ ನೋಡಿ, ಆವಾಗ ಆ ತರ ಇದ್ದು ಹಳೆ ಮಷಿನ್ಗಳು. ಆ ಮೊದಲಿನ ಮಷಿನ್ಗಳಿಗೆ ಟೈಮ್ ಇರ್ತಿರ್ಲಿಲ್ಲ. ನಮ್ಗೆ ಆ ನಂತರ ಅಲ್ಲಿ ಬೆಂಗಳೂರಲ್ಲಿ 88ರಲ್ಲೇ ಒಂದು ಬಂದಿತ್ತು. ನಾವು ಅಲ್ಲಿ ಹೋಗಿ ಅದನ್ನೆಲ್ಲ ಗುರ್ತಾಕೊಂಡು ಬಂದು ಮತ್ತೆ ನಾವು ಕಾರ್ಯಕ್ರಮ ಮಾಡಬೇಕು.
ಮಾಡಬೇಕು. 30 ನಿಮಿಷದ ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆಲ್ಲ ಚೀಟಿ ಇಟ್ಟು ಅನೇಕ ಬೇರೆ ಬೇರೆ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂತಾ ಇದ್ವಿ. ಅದನ್ನು ನೋಡಿದ್ವಿ. ಆಮೇಲೆ ಸ್ಪೀಕರ್ ಹತ್ತಿರನೇ ಕಿವಿ ಇಟ್ಟು ಕೇಳಬೇಕು. ಆಮೇಲೆ ಇವು ಕೆಲವು ಲೂಸ್ ಆಗ್ತಿದ್ವು, ಅದನ್ನ ಗಟ್ಟಿ ಹಿಡ್ಕೋಬೇಕು, ಒಂದನ್ನ ನಾವು ತಿರುಗಿಸಬೇಕು. ಇದೆಲ್ಲ ಇತ್ತು. ಅವೆಲ್ಲ ಒಂದೊಂದು ಕಡಿಮೆ ಆಗ್ತಾ ಆಮೇಲೆ ಅಲ್ಲಿ ಬಹಳಷ್ಟು ತರದ ಮಷೀನ್ಗಳು, ಒಂದೊಂದಕ್ಕೂ ಒಂದೊಂದು ತರದ ವಿಧಾನ. ಅದನ್ನ ನಾವು ಮಾಡಿದಾಗ ಅದು ಕೆಲಸ ಕೊಡೋದು. ಇಲ್ಲ ಅಂದ್ರೆ ಅದರಲ್ಲಿ ಬೇರೆ ಏನೋ ಸಪ್ಪಳ ಬರೋದು ಅಥವಾ ನಿಂತು ಬಿಡೋದು ಅಥವಾ ಜೋರಾಗಿ ಹೋಗ್ಬಿಡೋದು, ಏನೋ ಆಗ್ಬಿಡೋದು. ಇಂಥದನ್ನೆಲ್ಲ ನೋಡ್ಕೊಂಡು ಆಮೇಲೆ ಮುಂದೆ ಕಂಪ್ಯೂಟರ್ ಬಂದು ಅವೆಲ್ಲ ಸುಧಾರಣೆ ಅದು, ಈ ಹೊಸ ಮಷೀನ್ಗಳು ಬಂದು, ಜೊತೆಗೆ ಕಂಪ್ಯೂಟರ್ ಬಂದಾಗ ನಾವು ಅವನು ಮುಟ್ಲಿಕ್ಕೆ ಹೆದರ್ತಿದ್ವಿ. ಯಾಕಂದ್ರೆ ನಾವು ಹೆಚ್ಚು ಕಂಪ್ಯೂಟರ್ ಮುಟ್ಟದವರಲ್ಲ, ಎಲ್ಲಿ ಅದು ಇದ್ದದ್ದು ಹೋಗ್ಬಿಡ್ತತ್ತೋ ಅಂತ ಹೆದರ್ತಿದ್ವಿ. ಆಮೇಲೆ ಅದರ ಮೇಲೆ ಒಂದು ಧೈರ್ಯ ಬಂತು, ಮಾಡ್ತಾ ಹೋದ್ವಿ. ಬಹಳ ಅನುಕೂಲ ಆಯ್ತು. ಈಗ ನಾವು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಆ 30 ನಿಮಿಷದಲ್ಲಿ ಎಲ್ಲೋ ಮಧ್ಯದಲ್ಲಿ 10 ನಿಮಿಷದ ಹತ್ತಿರ ಒಂದು ಅಂಶ, ಒಂದೇನೋ ಒಂದು ಶಬ್ದ ತೆಗಿಬೇಕು ಅಂದ್ರೆ ಇಡೀ 30 ನಿಮಿಷ ಓಡಿಸಬೇಕಾಗಿತ್ತು. ಈ ಕಂಪ್ಯೂಟರ್ ನಲ್ಲಿ ಆ ತರ ಇರಲಿಲ್ಲ. ಅದನ್ನೊಂದೇ ತೆಗೆದುಬಿಟ್ರೆ ನಮಗೆ ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷದ ಕೆಲಸ. ಈ ತರ ಬಹಳಷ್ಟು ಅನುಕೂಲ ಅದು. ಆಮೇಲೆ ಅದರಲ್ಲಿ ಏನೇನು ಎಲ್ಲ ನಮ್ಮ ಬೇರೆ ಬೇರೆ ಎಫೆಕ್ಟ್ ಗಳನ್ನ ಹಾಕೋದಕ್ಕೆ ಇದಕ್ಕೆಲ್ಲ ಬಹಳಷ್ಟು ಅನುಕೂಲ ಆಯ್ತು. ಪ್ರಸಾರದ ಗುಣಮಟ್ಟ ಕೂಡ ಉತ್ತಮ ಆಯ್ತು. ಹೌದು. ನಾವು ಅವಾಗ ಹೊರಗಡೆ ರೆಕಾರ್ಡಿಂಗಿಗೆ ದೊಡ್ಡ ಒಂದು ನಮ್ಮ ಹತ್ರ ಟ್ಯಾನ್ಬರ್ಗ್ ಅಂತ ಇತ್ತು. ಆ ನಂತರ ಮೆಲ್ಟ್ರಾನ್ ಬಂದು ಆ ಟ್ಯಾನ್ಬರ್ಗ್ ಶೆಲ್ ಹಾಕೊಂಡು ಹೋಗ್ತಿದ್ದು. ಅದು ಬಹಳ ಒಳ್ಳೆ ಕ್ವಾಲಿಟಿದು. ಅದಕ್ಕೊಂದು ಮೈಕು ಕೂಡ ಬಹಳ ಚೆನ್ನಾಗಿರ್ತಿತ್ತು. ಅಂತವನ್ನ ತಗೊಂಡು ಹೋಗ್ತಾ ಇದ್ವಿ. ಆಮೇಲೆ ಸಣ್ಣ ಟೇಪ್ ರೆಕಾರ್ಡರ್ ಬಂದು, ಆಮೇಲೆ ಅದಕ್ಕಿಂತ ಸಣ್ಣ ಬಂದು, ಈಗ ಏನು ಒಂದು ಫೋನ್ಗಿಂತ ಸಣ್ಣ ಒಂದು ಇದನ್ನು ಹಿಡ್ಕೊಂಡು ಹೋಗಿ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದ್ವಿ. ಇವನ್ ನಮ್ಮ ಮೊಬೈಲ್ಗಳಲ್ಲಿ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡು ಬರುವಂತ ಅನುಕೂಲತೆ ಇವತ್ತು. ಮೊದಲೆಲ್ಲ ಅದು ಇರಲಿಲ್ಲ. ಟೇಪ್ ನಲ್ಲೇ ಮಾಡಬೇಕು. ಸ್ಪೀಡ್ ಇಡುವಾಗ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ತಂದು ಅದನ್ನ ಸರಿ ಮಾಡ್ಕೋಬೇಕು. ಇವೆಲ್ಲ ಇತ್ತು. ಇವಾಗ ಬಹಳಷ್ಟು ಅನುಕೂಲಗಳಾಗಿವೆ. ಇನ್ನೊಂದು ಹೇಳ್ಬೇಕಂದ್ರೆ ನಾವು ಏನಾದ್ರೂ ಈಗ ನೇರ ಪ್ರಸಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ನಾವು ಟೌನ್ ಹಾಲ್ ಇಂದ ಮಾಡಿವಿ, ಹೆಬ್ಬಾಳ ಆಡಿಟೋರಿಯಂನಿಂದ, ಮತ್ತೆ ಒಂದ್ಸರಿ ಕೋಲಾರದಿಂದ ಮಾಡಿ, ಹೀಗೆ ಬೇರೆ ಬೇರೆ ಕಡೆ ಮಾಡುವಾಗ ಟೆಲಿಫೋನ್ ಲೈನ್ ಗಳನ್ನ ಅಲ್ಲಿ ಹಾಕಬೇಕಾಗ್ತಿತ್ತು. ಅಲ್ಲಿಂದ ಕೃಷಿ ರಂಗದ ಕಾರ್ಯಕ್ರಮ ಅವತ್ತು ನಾವೇ ನಿರ್ಧಾರ ಮಾಡ್ತಿದ್ವಿ. ಆ 45 ನಿಮಿಷದ ಕಾರ್ಯಕ್ರಮ ಅಲ್ಲಿಂದ ಪ್ರಸಾರ ಆಗ್ತಿತ್ತು. ಅವಾಗ ಕೆಲವೊಮ್ಮೆ ಏನಾಗ್ತಿತ್ತು, ಕಾಯ್ಬೇಕಾಗ್ತಿತ್ತು. ಕೋಲಾರದಲ್ಲಿ ಹಾಕಿದಾಗ ಏನೋ ಗಲಾಟೆ ಆಗ್ತೈತಿ, ಟೆಲಿಫೋನ್ ಲೈನ್ ಏನೋ ಹಾಳು ಮಾಡ್ತಾರೆ ಅಂತ ಆಗಿತ್ತು. ಅವಾಗ 3 ದಿವಸ ಪೊಲೀಸರು ಕಾಯ್ದಾರ ಅವನು. ಆ ಟೆಲಿಫೋನ್ ಲೈನ್ ಕಾರ್ಯಕ್ರಮ ಆಗುವವರೆಗೂ ಟೆಲಿಫೋನ್ ಲೈನ್ ಹಾಕಿದ ಮೇಲೆ ಅವ್ರು ಕಾಯ್ತಾ ಇದ್ರು. ಆಮೇಲೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ವಿ. ಅವಾಗ ನಮ್ಮ ಅನೇಕ ಸಚಿವರು ಕಾರ್ಯಕ್ರಮ ಕೇಳ್ತಾರೆ, ಕೃಷಿ ಸಚಿವರು ಸಹಿತ ಕಾರ್ಯಕ್ರಮ ಕೇಳ್ತಾ ಇದ್ರು. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು. ಫೋನ್ ಮಾಡಿ ಹೇಳ್ತಾ ಇದ್ರು ಏನಾಯ್ತು ಹೇಗಾಯ್ತು ಅಂತ. ಇಂತ ಅನೇಕ ಅನುಭವಗಳು ಇದಾವೆ. ಈಗ ಏನು ಬೇಕಾಗಿಲ್ಲ, ಒಂದು ಫೋನ್ ತಗೊಂಡೋದ್ ಸಾಕು. ಮೊಬೈಲ್ ಫೋನ್ ನಿಂದ ನಾವು ಎಲ್ಲಿಂದಾದ್ರೂ ಅದನ್ನ ಕನೆಕ್ಟ್ ಮಾಡ್ಕೊಂಡು ಮಾತಾಡಬಹುದು. ಹೌದು. ಮತ್ತೆ ಅದ್ರ ಜೊತೆಗೆ ಅವಾಗ ಒಂದು ಆ ಕಷ್ಟದಲ್ಲೂ ಕೂಡ ಒಂದು ಸುಖ ಇತ್ತು. ಸಂತೋಷ. ನಾವು ಎಷ್ಟು ಕಷ್ಟಪಡ್ತಿದ್ರು ಕೂಡ ಆ ಒಂದು ಪ್ರೊಡಕ್ಷನ್ ಮಾಡುವಾಗ ಎಷ್ಟೋ ಸತಿ ಕೈಗಳು ನಿಲುಕ್ತಿರ್ಲಿಲ್ಲ ಮಷಿನ್ಗಳಿಗೆ. ಒಮ್ಮೊಮ್ಮೆ ಶಾಕ್ ಹೊಡಿಯು, ಕೈ ನಿಲುಕಲಿಲ್ಲ ಅಂತ ಮುಖ ಹತ್ತದ ಮಿಷನ್ಗೆ ಶಾಕ್ ಹೊಡಿಯು. ಹೌದು ಹೌದು ಹೌದು. ಇದಲ್ಲದೆ ಗಿರೀಶ್ ಪಾಟೀಲ್ ಅವರ ಬಹಳಷ್ಟು ತಾವು ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಇಂಥ ಉನ್ನತ ಅಧಿಕಾರಿಗಳು, ಸಚಿವರು, ಮಂತ್ರಿಗಳು ಬಂದಾಗೆಲ್ಲ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ಧ್ವನಿ ಮುದ್ರಣ ಮಾಡ್ಕೊಂಡು ಬಂದಂತದ್ದು ಹಲವಾರು ಉದಾಹರಣೆಗಳಿವೆ. ಬೆಂಗಳೂರಲ್ಲೇ ಪ್ರಾರಂಭ ಆಯಿತು. ಅವಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಆನಂತರ ಪ್ರತಿಯೊಬ್ಬರದು ಹೋಗ್ತಾ ಇದ್ವಿ. ದೇವೇಗೌಡ ಅವರಾಗಿದ್ರು, ವಾಜಪೇಯಿ ಅವರು ಬಂದಿದ್ರು. ಇತ್ತೀಚೆಗೆ ನೀವು ನಿವೃತ್ತರಾಗುವ ಮೊದಲು ಮೋದಿ ಅವ್ರದ್ದು ರೆಕಾರ್ಡಿಂಗ್ ತಾವು ಮಾಡಿದ್ದೀರಿ. ಅಂತೂ ಗಿರೀಶ್ ಪಾಟೀಲ್ ಅವರ ಇಷ್ಟು ಸುದೀರ್ಘವಾದ 32 ವರ್ಷಗಳ ಸೇವೆಯನ್ನ ತಾವು ಆಕಾಶವಾಣಿನಲ್ಲಿ ಮಾಡಿದಿರಿ. ಏನೋ ಒಂದು ನನಗೆ ಅನ್ಫಾರ್ಗೆಟೇಬಲ್, ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅನ್ನುವಂತ ಒಂದು ಘಟನೆ ಏನಾದ್ರು? ಒಂದು ಇನ್ನೊಂದು ಹೇಳಬೇಕು ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಕಾರ್ಯಕ್ರಮಕ್ಕೂ ನಾನು ಹೋಗಿದ್ದೀನಿ. ಅದು ನನಗೆ ಸಾರ್ಥಕ ಅನಿಸಿದ್ದು ಅವರನ್ನು ನೋಡಿದಾಗ. ಬಹಳ ಸರಳ ವ್ಯಕ್ತಿ ಅವರು. ಅವರ ಮಾತು ಅಷ್ಟೇ ಸರಳ, ಎಲ್ಲರಿಗೂ ಮನಸ್ಸಿಗೆ ನಾಟಬೇಕು. ಬೆಳಗಾವಿಯಲ್ಲಿ ಕೃತಕ ಕಾಲು ಹಾಕುವಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಹಳ ಒಳ್ಳೆ ಕಾರ್ಯಕ್ರಮ. ಆತರ ಬಹಳಷ್ಟು ಕಾರ್ಯಕ್ರಮಗಳು ನಮಗೆ ಸಂತೋಷ ಕೊಡ್ತೀವಿ. ಇದು ನಾವು ಇಂತ ಒಂದು ಕಾರ್ಯಕ್ರಮ ನೋಡಿದ್ವಿ, ಅದರಲ್ಲಿ ಭಾಗಿಯಾದ್ವಿ ಅಂತ ಅನಿಸ್ತಾ ಇತ್ತು. ಹಾಗೆ ಬೇರೆ ಕಡೆ ಹೇಳಿದ್ದನ್ನು ಕೇಳ್ತೀವಿ, ಅವ್ರು ಹಂಗಾಯ್ತು, ಇಂಥ ಲಾಭ ಮಾಡ್ಕೊಂಡ್ರು, ಉಪಯೋಗ ಮಾಡ್ಕೊಂಡ್ರು ಅಂತ. ನಾನ್ ಕೆಲಸಕ್ಕೆ ಸೇರಿದ ಮೇಲೆ ಆಗಿದ್ದು ಅಂತಂದ್ರೆ IM ವಿಠಲ್ ಮೂರ್ತಿ ಅವರು DC ತುಮಕೂರಿಗಿದ್ರು. ಅವರು ಈ ಅಕ್ರಮ ಸಕ್ರಮ ರೈತರು ಸಾಗುವಳಿ ಮಾಡ್ತಾ ಇರ್ತಾರೆ. ಅವರ ಹೊಲದ ಪಕ್ಕದ್ದೋ ಅಥವಾ ಗುಡ್ಡನೋ ಅಥವಾ ಏನೋ ಒಂದು ಸಣ್ಣದಾಗಿ ಅಂತ ತಗೊಂಡಿರ್ತಾರೆ. ಅದನ್ನ ಸಕ್ರಮ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಏನ್ ದಾಖಲೆಗಳು ಬೇಕು ಅನ್ನೋ ಬಗ್ಗೆ ಒಂದು ಸಂದರ್ಶನ ಇತ್ತು. ಗುಂಡಪ್ಪ ಅವರು ಸಂದರ್ಶನ ಮಾಡಿದ್ರು, ಅದು ಪ್ರಸಾರ ಆಯ್ತು. ಪ್ರಸಾರ ಆದ ತಕ್ಷಣ ಅಲ್ಲೊಬ್ರು ರೈತರು ಮಾಲೂರು ತಾಲೂಕಿನಲ್ಲಿ, ಅವರು ದಿನನಿತ್ಯ ಕೃಷಿರಂಗ ಕೇಳೋರು ಒಂದು ಪುಸ್ತಕದಲ್ಲಿ ಬರೆದಿಡೋರು. ಅಕಸ್ಮಾತ್ ಆಗಿ ಆ ವ್ಯಕ್ತಿ ಇವತ್ತು ಮನೆಯಲ್ಲಿಲ್ಲ, ಊರಿಗೆ ಹೋಗಿದ್ದಾರೆ, ಏನೋ ಆಗಿದೆ ಅಂದ್ರೆ ಅವ್ರ ಮನೆಯಲ್ಲಿರುವಂತಹ ಅವ್ರ ಮಕ್ಕಳು ಅಥವಾ ಅವ್ರ ಮನೆಯಲ್ಲಿರೋ ಸದಸ್ಯರು ಇವತ್ತು ಕೃಷಿ ರಂಗದಲ್ಲಿ ಏನೇನು ಪ್ರಸಾರ ಆಯ್ತು, ಅದು ಏನು ಮುಖ್ಯ
ಅಂಶಗಳೇನು ಅಂತ ಬರೆದಿಡೋರು, ನಾಳೆ ಕಾರ್ಯಕ್ರಮ ಏನು ಅಂತ ಅಲ್ಲಿ ಬರೆದಿಡೋರು. ಇವರು ಅದನ್ನೆಲ್ಲ ಕೇಳ್ಕೊಂಡು ರೇಡಿಯೋ ಕೇಳ್ಕೊಂಡು ಮರುದಿವಸ ಬೆಳಿಗ್ಗೆ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಒಂದು ಅರ್ಜಿ ಕೊಟ್ಟರು. ನಂದು ಹಿಂಗ ಅಕ್ರಮ ಒಂದಿದೆ, ಅದನ್ನ ಸಕ್ರಮ ಮಾಡಿಕೊಡ್ರಿ. ಅವರು ಆ ಆಫೀಸ್ನವ್ರು ಹೇಳಿದ್ರಂತ, ಇಲ್ಲ ಇದು ನಮ್ಗೇನಂತ ಆರ್ಡರ್ ಬಂದಿಲ್ಲ, ಅದು ಬಂದ ಮೇಲೆ ನೀವು ಬರ್ರಿ ಅಂತ ಹೇಳಿದ್ರು. ಇವ್ರು ಏನ್ ಮಾಡಿದ್ರು, ಒಂದು ಒಳ್ಳೆ ಕೆಲಸ ಅಂದ್ರೆ ಅದನ್ನ ಮನೆಗೆ ಬಂದು ರಿಜಿಸ್ಟರ್ಡ್ ಅಂಚೆ ಮುಖಾಂತರ ಮತ್ತೆ ಅವ್ರಿಗೆ ಕಳಿಸ್ಬಿಟ್ರು. ಅವರಿಗೆ ಅದರ ಸ್ವೀಕೃತಿ ಪತ್ರನೂ ಬಂತು, ಇಟ್ಕೊಂಡು ಸುಮ್ಮನಿದ್ರು. ಮುಂದೆ ಕೆಲವು ತಿಂಗಳ ಆದ್ಮೇಲೆ ಅವರಿಗೆ ಆ ಕಚೇರಿಯಿಂದ ಪತ್ರ ಬಂತಂತೆ, ನೀವು ಹಿಂಗೊಂದು ಅರ್ಜಿ ಕೊಟ್ಟಿದ್ರಿ, ಅದಕ್ಕಿಂತ ದಾಖಲೆ ತಗೊಂಬರ್ರಿ, ನಿಮ್ದು ಅಕ್ರಮ ಸಕ್ರಮ ಮಾಡ್ಕೊರಿ ಅಂತ. ಅವರಿಗೆ ಒಂದು 2 ಎಕರೆ ಹೊಲ ಬಂತು ನೋಡ್ರಿ. ಅವ್ರು ಬಂದು ಹೇಳಿ ಹೋದ್ರು, ಮತ್ತೆ ಹಿಂಗಾಯ್ತು ನಿಮ್ ಕಾರ್ಯಕ್ರಮ ಕೇಳಿದಕ್ಕೆ ನನಗೆ 2 ಎಕರೆ ಹೊಲ. ಅಂದ್ರೆ ಅವಾಗ ನಾವು ಮಾಡಿದ ಒಂದು ಕೆಲಸ ಕಾರ್ಯ ಸಂತೃಪ್ತಿ ಕೊಡ್ತದೆ, ಯಾರಿಗೋ ಮುಟ್ಟಿತು, ಫಲಾನುಭವಿಗಳು ಆದ್ರು ಅಂತ ಅನ್ನುವಾಗ ಎಷ್ಟೋ ಜನ ಇದನ್ನ ಕೇಳಿ, ನಮ್ಮ ತಜ್ಞರು ಹೇಳಿದ್ದು ಕೇಳಿ ಅವರು ಹಣ್ಣಿನ ಗಿಡಗಳನ್ನ ಬೆಳೆದು ಆಕಾಶವಾಣಿಗೆ ತಗೊಂಡು ಬಂದಿದ್ರು. ಅಂದ್ರೆ ಬಹಳಷ್ಟು ಸಿಹಿ ಅನುಭವಗಳು ತಮಗಿವೆ. ಗಿರೀಶ್ ಪಾಟೀಲ್ ಅವರ 32 ವರ್ಷಗಳ ಸೇವೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಮಾಡಿದಿರಿ, ಆಕಾಶವಾಣಿಯ ಬೇರೆ ಬೇರೆ ವಿಭಾಗಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದಿರಿ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ, ಯಾಕಂದ್ರೆ ಆಕಾಶವಾಣಿ ಸೇರುವ ಮೊದಲು ನೀವು 8 ಇಲಾಖೆಗಳಿಗೆ ಹೋಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದವರು. ನಾನ್ ತಪ್ಪಿ ಆಕಾಶವಾಣಿಗೆ ಸೇರ್ಕೊಂಡೆ ಅಂತ ಯಾವತ್ತಾದ್ರೂ ಪಶ್ಚಾತ್ತಾಪ ಆಗಿದ್ದ ಇದೆಯಾ? ಇಲ್ಲ, ನನ್ನ ಇದರ ಹಿಂದಿನ ಕೆಲಸದಲ್ಲಿ ಸ್ಯಾಲರಿ ಇನ್ನೂ ಸ್ವಲ್ಪ ಹೆಚ್ಚಿತ್ತು, ಅದಕ್ಕಿಂತ ಕಡಿಮೆ ಸ್ಯಾಲರಿಗೆ ನಾನು ಇಲ್ಲಿ ಬಂದೆ. ಆದ್ರೆ ನಮಗಿದ್ದೇನು ಈ ಹಣ ಅಥವಾ ಇನ್ಯಾವುದೂ ಮುಖ್ಯ ಅಲ್ಲ, ಮಾಡೋ ಕೆಲಸದಲ್ಲಿ ತೃಪ್ತಿ ಇರಬೇಕು. ನಾನು ಇವತ್ತು ಈ ಕಾರ್ಯಕ್ರಮ ರೆಕಾರ್ಡ್ ಮಾಡಿ ಅದನ್ನ ಎಡಿಟ್ ಮಾಡಿ ಪ್ರಸಾರ ಕೊಟ್ಟೆ ಅಂದ್ರೆ ಅದನ್ನ ಕೇಳುವಾಗ ಜನ ಇಷ್ಟಪಡಬೇಕು. ಹೌದು, ಇದು ನಮಗೆ ಬೇಕಾಗಿದ್ದ ವಿಷಯ ಇವ್ರು ಹೇಳಿದ್ರು, ನಾವು ಕೇಳಬೇಕಾಗಿದ್ದನ್ನೇ ಇವ್ರು ಕೇಳಿ ನಮ್ಗೆ ತಿಳಿಯುವಾಗ ಮಾಡಿದ್ರು. ಈ ಭಾವನೆ ಬಂತು ಅಂದ್ರೆ ಸಾಕು, ಆ ಒಂದು ಭಾವನೆ ನಮ್ಮಲ್ಲಿತ್ತು. ಹಾಗಾಗಿ ನನಗೆ ಯಾವತ್ತೂ ಆ ಒಂದು ಭಾವನೆ ಬರಲೇ ಇಲ್ಲ. ನಾನು ಸೇರಿದ ಸಂತೋಷವಾಗೇ ನಾನು ಕಾರ್ಯಕ್ರಮ ಮಾಡಿದೆ, ಮುಕ್ತಾಯ ಮಾಡಿದೆ, ಏನೂ ತೊಂದರೆ ಸಂತೃಪ್ತ ಭಾವನೆ ನಿಮಗದ. ಹೌದು, ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ಕಾರ್ಯಕ್ರಮ ಕೇಳ್ತಿದ್ರು. ಅವಾಗ ಬಹಳ ಸ್ಟ್ರಿಕ್ಟ್, ಅಂದ್ರೆ ಅವ್ರು ಹಾಗೆ ಇದ್ರು. ಒಳ್ಳೇದ್ ಮಾಡಿದ್ರೆ ಕರೆದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರು, ತಪ್ಪು ಮಾಡಿದ್ರೆ ಅವಾಗ ಕರೆದು ಬೈದ್ ಬಿಡೋರು. ಅವರು ಮನೆಗೆ ಹೋದ್ಮೇಲೆ ಕಾರ್ಯಕ್ರಮ ಕೇಳ್ತಾ ಇದ್ರು. ಅವರು ಮನೆಯವರು ಕೃಷ್ಣಾನಂದ ಕಾಮತ್ ಅವರು ಕಾರ್ಯಕ್ರಮ ಕೇಳಿ ಅವ್ರು ಹೇಳ್ತಿದ್ರು, ನೋಡು ಅವಳಿಗೆ ಹಂಗೆ ಕೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಅವ್ರ ಬಾಯಿಂದಾನೆ ಇವ್ರು ಹೇಳ್ತಾ ಇದ್ದಾರೆ, ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಹೇಳಿದ್ರು. ಅವ್ರು ಬೆಳಿಗ್ಗೆ ನನಗೆ ಕರೆದು ಹಿಂಗಾಯ್ತು ನಿನ್ನೆ ನಮ್ಮ ಮನೆಯವರು ಕೇಳಿದ್ರು. ಅವಾಗ ನಮ್ಗೆ ಎಲ್ಲರೂ ಕೇಳ್ತಾರೆ, ಆ ಒಂದು ಭಯ ಮತ್ತು ಕೆಲಸದ ಬಗ್ಗೆ ಭಕ್ತಿ ಎಲ್ಲ ಇರ್ತಾ ಇತ್ತು. ಉತ್ತಮ ಆಡಳಿತಗಾರರು, ಉತ್ತಮ ಮಾರ್ಗದರ್ಶಕರು ತಮಗೆ ಸಿಕ್ಕರು. ಇವತ್ತು ಕೂಡ ನೀವು ಅವರನ್ನ ಪ್ರಾತಸ್ಮರಣೀಯರ ಹಾಗೆ ನೆನಪಿಸಿಕೊಂಡಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಇನ್ನೊಂದು ಮುಖ್ಯ, ಗಿರೀಶ್ ಪಾಟೀಲ್ ಅವರ ಬಗ್ಗೆ ನಮ್ಮ ಕೇಳುಗರಿಗೆ ನಾನು ತಿಳಿಸಬೇಕು ಅಂತ ಬಯಸೋದು ಏನು ಅಂತಂದ್ರೆ, ಜೀವನದಲ್ಲಿ ಕೆಲವರು ತಿನ್ನುವುದಕ್ಕಾಗಿ ಬದುಕ್ತಾರೆ, ಇನ್ನು ಕೆಲವರು ಬದುಕಲಿಕ್ಕಾಗಿ ತಿನ್ನುತ್ತಾರ ಅಂತ. ಅಂದ್ರೆ ಒಂದು ಊಟ, ಒಂದು ತಿಂಡಿ, ಎಲ್ಲದರಲ್ಲೂ ಶಿಸ್ತು. ನಾನು ನಿಮ್ಮನ್ನ ಕಂಡ ಹಾಗೆ, ಅಂದ್ರೆ ವೇಳೆಗೆ ಸರಿಯಾಗಿ ತಂದದ್ದನ್ನ ಅಷ್ಟೇ, ಮನೆಯ ಊಟ ಅಷ್ಟೇ ಮಾಡೋದು, ಎಂದೂ ಒಂದು ಹಪಹಪಿತನ ಅಥವಾ ಇವತ್ತೇನೋ ಚಲೋ ಆಗ್ಯದ ಅಂತೇಳಿ ಬಹಳ ತಿನ್ನುವುದು, ಇದು ಯಾವುದೂ ಇರಲಿಲ್ಲ. ಬಹುಶಃ ಅದು ನಿಮ್ಮ ಈ ಒಂದು ಆರೋಗ್ಯದ ಗುಟ್ಟೇನು ಅನಿಸ್ತದೆ. ಏನೋ ಮೇಡಮ್, ನಮ್ಮ ತಂದೆಯವರು ಹಾಗೆ ಇದ್ರು. ಅವರು ಒಂದೇ ತರ ಎಷ್ಟೋ ವರ್ಷ ಒಂದೇ ತರ ಇದ್ರು. ಅವ್ರು ನೋಡಿದವರು ಹಾಗೆ ಹೇಳ್ತಾ ಇದ್ರು. ನಾನು ಅದೇ ತರ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದೇ ಮಠದಲ್ಲಿ ಕಾಯ್ಕೊಂಡಿದ್ದೀನಿ. ಇಲ್ಲಿ ನಾನು ಆಕಾಶವಾಣಿಯಲ್ಲಿದ್ದಾಗ ನನ್ನ ಕೋಣೆ ಕೆಳಗಿಂದು, ಅಂದ್ರೆ ಯಾರು ಬಂದ್ರು ನಮ್ಮ ರೂಮ್ ಮುಂದಿಂದ ಅವ್ರು ಹೋಗ್ತಿದ್ರು. ನಾನು ಅವ್ರ ಕಡೆ ನೋಡದಿದ್ರು, ಅವ್ರು ನನ್ನ ಕಡೆ ನೋಡಿರ್ತಿದ್ರು. ಅವರು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಿರ್ಲಿಲ್ಲ. ಮುಂದೆ ಸುಮಾರು ಒಂದು 3-4 ವರ್ಷದ ಮೇಲೆ ಬರೋರು, ನಿಮ್ಮನ್ನ ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ, ಹಿಂಗೆ ಇದೀರಿ, ಬಹಳ ಸಂತೋಷ ಅಂತ ಮಾತಾಡಿಸಿ ಹೇಳಿ ಹೋಗೋರು. ಅಂದ್ರೆ ಒಂದು ಜೀವನದಲ್ಲಿ ಶಿಸ್ತು ಇಟ್ಕೊಳ್ಬೇಕು ಅಂತಂದಾಗ ಆರೋಗ್ಯದ ಕಾಳಜಿಯ ಜೊತೆಗೆ ಒಂಥರ ಸಂತೃಪ್ತಿ ಜೀವನ. ಯಾವಾಗ ನಮಗೆ ಇವು ಟೆನ್ಷನ್ಗಳು ಇವೆಲ್ಲ ಶುರು ಆಗ್ತಾವೋ ಅವಾಗ ಇವೆಲ್ಲ ಬರ್ತವೆ, ಬೇರೆ ಸಮಸ್ಯೆಗಳು ಶುರು ಆಗ್ತವೆ ಅಂತ. ಬಹಳ ಸಂತೋಷ ಗಿರೀಶ್ ಪಾಟೀಲ್ ಅವರ. ಇವತ್ತಿನ ರೇಡಿಯೋ ಸ್ಥಿತಿಗತಿಗಳನ್ನ ನೋಡಿದಾಗ ಏನ್ ಅನಿಸ್ತದೆ? ನಮ್ಮಲ್ಲಿ ಕೇಳುಗರು ಇನ್ನೂ ಇದ್ದೇ ಇದ್ದಾರೆ. ಅವರು ಬಹಳ ಆಸಕ್ತಿಯಿಂದ ಕೇಳ್ತಾರೆ, ಬಹಳ ಪ್ರೀತಿಯಿಂದ ಕೇಳ್ತಾರೆ, ಮತ್ತು ಅದರಿಂದ ಏನಾದರೂ ಉಪಯೋಗ ಆದ್ರೂ ಮಾಡ್ಕೋತಾರೆ. ಆ ದೃಷ್ಟಿಯಿಂದ ಕೇಳ್ತಾರೆ. ಇದರಿಂದ ನಮಗೆ ಉಪಯೋಗ ಆದೀತು, ಏನಾದರೂ ನಾವು ಅಳವಡಿಸಿಕೊಳ್ಳಬಹುದು ಅಂತ ಕೇಳೋರು ಬಹಳಷ್ಟು ಜನ ಇದ್ದಾರೆ. ಆಮೇಲೆ ಇದರ ಮೇಲೆ ನಂಬಿಕೆನೂ ಬಹಳಷ್ಟಿದೆ. ಇಲ್ಲಿ ಬರುವಂತಹ ತಜ್ಞರ ಬಗ್ಗೆ, ನಾವು ಮಾತಾಡಿಸುವಂತ ವ್ಯಕ್ತಿಗಳ ಬಗ್ಗೆ ಅವರಿಗೆ ಗೌರವ ಇದೆ. ಇವರು ನಮಗೆ ಒಳ್ಳೇದನ್ನ ಹೇಳ್ತಾರೆ, ನಿಜವಾಗ್ಲೂ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇದೆ. ಹಾಗಾಗಿ ನನಗನ್ಸಿಮಟ್ಟಿಗೆ ಏನೋ
ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಹಳಷ್ಟು ಈಗ ಸಹಜ. ಈಗ ಮೊದಲು ಒಂದೇ ಅಂಗಡಿ ಇರ್ತಿತ್ತು ಇಡೀ ಊರಿಗೆ. 10 ಅಂಗಡಿ ಆದಾಗ ಮತ್ತೆ 10 ಕಡೆ ಜನ ಹೋಗೇ ಹೋಗ್ತಾರೆ. ಇಲ್ಲೂ ಅಷ್ಟೇ, ಬಹಳಷ್ಟು ಚಾನೆಲ್ಗಳು, ಬಹಳಷ್ಟು ಬೇರೆ ಬೇರೆ ಮಾಧ್ಯಮಗಳು ಇರೋದ್ರಿಂದ ಚದರಬಹುದು. ಆದರೆ ನಂಬಿಕೆ ಇಟ್ಟು ಕೇಳೋರು ಇದ್ದೇ ಇರ್ತಾರೆ, ಅವ್ರು ಕೇಳ್ತಾರೆ. ಮತ್ತೆ ಇದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. SDM ಆರೋಗ್ಯ ಸಂವಾದ ಇರಬಹುದು, ಇನ್ನಿತರ ನಮ್ಮ ಇಂಥ ಅನೇಕ ಸರಣಿ ಕಾರ್ಯಕ್ರಮಗಳಿರಬಹುದು, ಅವುಗಳಿಗೆ ಬರುವಂತಹ ಪತ್ರಗಳಿರಬಹುದು, ಆಮೇಲೆ ಫೋನ್ಗಳಿರಬಹುದು. ಅದರ ಮೇಲೆ ನಾವು ನೋಡ್ಕೋಬಹುದು ಅನ್ಸುತ್ತೆ. ಅಂದ್ರೆ ರೇಡಿಯೋ 90 ವರ್ಷದ ಈ ಸುಸಂದರ್ಭದಲ್ಲಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಿಂಗೆ ಇದು ಶತಮಾನೋತ್ಸವದತ್ತ ದಾಪುಗಾಲ್ ಇಡ್ತದ ಅನ್ನೋ ಆಶಾಭಾವನೆಯೊಂದಿಗೆ ತಮ್ಮ ಜೊತೆಗಿನ ಮಾತುಕತೆಗೆ ವಿರಾಮ ಹೇಳ್ತೀನಿ. ಗಿರೀಶ್ ಪಾಟೀಲ್ ಅವರ, ತಮಗೆ ಮುಂದಿನ ಜೀವನದಲ್ಲೂ ಕೂಡ ಸಕಲ ಸೌಭಾಗ್ಯಗಳು ಸಿಗಲಿ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಆರೋಗ್ಯವನ್ನ ಉತ್ತಮವಾಗಿ ತಾವು ಇಟ್ಕೊಂಡಿದ್ದೀರಿ. ಹಿಂಗೆ ನೀವು ಖುಷಿ ಖುಷಿಯಾಗಿ ಇರ್ರಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ನಮಸ್ಕಾರ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿಯ ವಿಶ್ರಾಂತ ಕಾರ್ಯಕ್ರಮ ಅಧಿಕಾರಿಗಳಾದ ಗಿರೀಶ್ ವಿ ಪಾಟೀಲ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಸಂಕಲನ ಉಷಾ ಕುಲಕರ್ಣಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ